ಮನೆಗೆ ಮಾದಪ್ಪ ಅಂಕಲ್ ಬಂದರು ನಮ್ಮ ಯಜಮಾನ್ರು ರೂಮ್ ಸೇರ್ಕೊಂಡಿದ್ದಾರಲ್ಲ ಮಾವ. ಹಾಂ, ಮಾದಪ್ಪ ಅಂಕಲ್ ಮನೆಗೆ ಬಂದಿದ್ದಾರೆ, ನೀನು ನೋಡಿದ್ರೆ ರೂಮ್ ಸೇರ್ಕೊಂಡಿದ್ಯಲ್ಲ, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಪಾರು, ಅದು ಅಂಗಡಿಗೆ ಸಾಮಾನು ಬಂದೈತೆ, ಅದರಲ್ಲಿ ಯಾವುದೆಲ್ಲ ಉಳ್ದೈತೆ ಅಂತೆಲ್ಲ ಹೊಸಿ ಯೋಚನೆ ಮಾಡ್ತಿದ್ದೆ. ಏಯ್ ಡವ್ ಮಾಡಬೇಡ, ನೀನು ಹೆಂಡ್ತಿ ನಾನು, ನೀನು ಸುಳ್ಳು ಹೇಳಿದ್ರು ಗೊತ್ತಾಗುತ್ತೆ, ನಿಜ ಹೇಳಿದ್ರು ಗೊತ್ತಾಗತ್ತೆ ನನಗೆ. ನಾ ಸುಳ್ಳು ಹೇಳ್ತಿಲ್ಲ ಪಾರು. ಮತ್ತಿನ್ನೇನು ಸೀನಾ ಪಿಂಕಿ ವಿಷಯನಾ? ಅದಲ್ಲ ಪಾರು, ಅದು ನಿನ್ನ ಸಮಸ್ಯೆ ಏನೋ ಕಾರಣ ಇಲ್ಲದೆ ಉಗುರು ತಿನ್ಕೊಂಡು ನಿಂತಿದ್ಯಲ್ಲ, ಹೇಳ್ತೀಯ ಇಲ್ವಾ? ನೋಡಮ್ಮವ, ಈ ಮನೆಗೆ ನಾನು ಬಂದಮೇಲಿಂದ ನಿನ್ನ ತಂಗಿರನ್ನೇ ನನ್ನ ಮಕ್ಕಳು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನನ್ನ ಅತ್ತೆ ಮಾವನ ನಮ್ಮ ಅಪ್ಪ ಅಮ್ಮ ಅಂತಲೇ ಅಂದ್ಕೊಂಡಿದ್ದೀನಿ. ಇನ್ನು ನಿನ್ನನ್ನು ನಾನೇ ಅಂತ ಅಂದ್ಕೊಂಬಿಟ್ಟಿದ್ದೀನಿ. ಸೊ ಈ ಮನೇಲಿ ನಾನು ಒಬ್ಳಿದ್ರೆ ಇಡೀ ಕುಟುಂಬ ಇದ್ದಂಗೆ ಲೆಕ್ಕ ಅಲ್ವಾ? ಅದಕ್ಕೆ ನನ್ನ ಮೇಲೆ ಆಣೆ ಮಾಡಿದ್ರೆ ಇಡೀ ಕುಟುಂಬದ ಮೇಲೆ ಆಣೆ ಮಾಡ್ದಂಗೆ. ನಿಜ ಹೇಳು, ಏನು ಯೋಚನೆ ಮಾಡ್ತಿದ್ಯಾ? ಪಾರು ಪಾರು, ಏಯ್ ನಾನೇ ಕೇಳ್ತಿರೋದು, ಈಗ ಹೇಳ್ತೀಯ ಇಲ್ಲ ಹೇಳಿನಂದ್ರೆ ಮಾಕಾಳವನ ಮೇಲೆ ಆಣೆ. ಅದು ಅದು ಮಾವ, ನಾನು ಎಂಥ ಪರಿಸ್ಥಿತಿನಾಗಿವ್ನಿ ಅಂದರೆ ಹೇಳು ಕಳೆಕೆ ಆಯ್ತಿಲ್ಲ. ನಿಜ, ಇವಾಗ ಬಾಯಿ ಬಿಡಲೇಬೇಕು. ನಂಗೆ ಕ್ಷಮಿಸ್ಬಿಡಿ ಮಾವ, ನಂಗೆ ಕ್ಷಮಿಸ್ಬಿಡಿ. ಈಗ ಹೇಳ್ತೀಯಲ್ಲ ದೇವಸ್ಥಾನ ಕರ್ಕೊಂಡು ಕರ್ಪೂರ ಹಚ್ಚಿ ಕೇಳಲ್ಲ? ಬೇಡ, ನಾನು ಹೇಳ್ತೀನಿ. ಪಾರು, ಮಾವ ನನ್ನ ಕರೆದು ನಾಮಪತ್ರ ವಾಪಸ್ ತಗೊಂಡ್ರು, ನಾನು ಅದಕ್ಕೆ ಒಪ್ಕೊಂಬಂದೆ ಪಾರು. ಅದನ್ನೇ ನಿಂತವ ಹೆಂಗೆ ಹೇಳೋದು ಅಂತ ಹೊಸಿ ಭಯ ಆಯ್ತಿತ್ತು, ಅದಕ್ಕೆ ಯೋಚನೆ ಮಾಡ್ತಿದ್ದೆ. ಬಾ ನನ್ನ ಜೊತೆ. ಎಲ್ಲಿಗೆ ಪಾರು? ಬಾ. ಎಲ್ಲಿಗೆ ಪಾರು? ಬಾ, ನೀ ಸುಮ್ಮನೆ ಬಾ. ಪಾರವ್ವ, ಏನಾಯ್ತು? ಯಾಕವ ನನ್ನ ಮಗನ್ನ ಹೇಳ್ಕೊಂಬತ್ತಿದ್ಯಾ? ಶಂಕರಣ್ಣ, ಪಾರು ಏನೇ ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ. ಪಾರು, ಇನ್ನು ಬಾಯಾರೆ ಹೇಳವ, ಅದೇನಂತವ? ಅಂಕಲ್, ಅತ್ತೆ, ಮಾವ, ಗುಂಡು, ನಿಮ್ ದೇವಿ ಪುತ್ರ ಎಂತ ಮಾತು ಹೇಳ್ದ ಗೊತ್ತಾ? ಎಂತ ಮಾತು? ಎಲೆಕ್ಷನ್ ನಾಮಿನೇಷನ್ ಮಾಡಿದ್ರಲ್ಲ, ಅದನ್ನ ವಾಪಸ್ ತಗೋತಾರಂತ. ಏನಣ್ಣ ನೀನು, ನಾವೆಲ್ಲ ಊರಲ್ಲಿ ಲೆವೆಲ್ ಹಾಕೊಂಡು ಮೆರಿತಾ ಇದ್ರೆ ನೀನ್ ನಾಮಿನೇಷನ್ ಪತ್ರನ ವಾಪಸ್ ತಗೋತೀನಿ ಅಂತ ಇದ್ಯಾ? ಯಾಕ್ಲೆ ಶಿವು, ಯಾರನ್ನೋದು ಏನಾದ್ರು ಅಂದ್ರ? ನಮ್ಮ ಶಿವುಗೆ ಯಾರಾದರೂ ಏನನ್ನೋದಕ್ಕೆ ಸಾಧ್ಯ? ಶಿವು, ನಿನ್ನ ನಿರ್ಧಾರ ಏನಂತ ಹೇಳಪ್ಪ. ಪಾರು, ನಾನು ಎಲೆಕ್ಷನ್ ನಿಂತಿರೋದೆ ಮಾವ ಹೇಳೋದಕ್ಕೋಸ್ಕರ. ಈಗ ಅವರು ವಾಪಸ್ ತಗೊಂತಿದ್ದಾರೆ, ನಾನು ಹೆಸರು ವಾಪಸ್ ತಗೋತೀನಿ. ಅದು ಅಲ್ಲದೆ ಈ ವಿಷಯನ ಯಾರಿಗೂ ಹೇಳ್ಬೇಡ ಅಂತ ಅವರು ನನ್ನ ಕೈಯಿಂದ ಮಾತು ಬೇರೆ ತಗೊಂಡಿದ್ರು. ನೀನು ನೋಡಿದ್ರೆ ಈ ವಿಷಯನ ಎಲ್ರಿಗೂ ಹೇಳ್ತಿದ್ಯಾ? ಅಲ್ಲ ಮಾವ, ಅಲ್ಲ, ನನ್ನ ಗಂಡ ಪಾಪ ಯಾವಾಗಲೂ ತಾನಾಯ್ತು, ತನ್ನ ಕೆಲಸ ಆಯಿತು, ತನ್ನ ಮನೆ ಆಯಿತು ಅಂತ ಇರ್ತಾನೆ. ಅಂತಂದ್ರೆ ಇವತ್ತು ಎಲೆಕ್ಷನ್ ನಿಂತಿದ್ದಾನೆ ಅಂದರೆ ಅದು ದೊಡ್ಡ ವಿಷಯ, ದೊಡ್ಡ ಪವಾಡ. ಮಾವ, ನೀನು ಎಲೆಕ್ಷನ್ ನಿಂತಿದ್ಯಾ ಅಂತ ಊರಲ್ಲಿರೋ ಎಷ್ಟು ಜನ ಬಂದು ನನಗೆ ಏನೇನು ಹೇಳಿದ್ದಾರೆ ಗೊತ್ತಾ? ಬೆಳಿಗ್ಗೆ ಪೋಸ್ಟ್ ಮಾಸ್ಟರ್ ಬಂದು ಹೇಳಿದ್ರು, ನಮ್ಮ ಹಳ್ಳಿಗೆ ಶಿವನಂತ ಜನನಾಯಕ ಬೇಕು ಅಂತ ಎಷ್ಟು ಚೆನ್ನಾಗಿ ಹೇಳಿದ್ರು ಗೊತ್ತಾ? ಹೂ ಕಣಪ್ಪ ಮಾದಪ್ಪ, ಸ್ತ್ರೀ ಶಕ್ತಿ ಸಂಘದಲ್ಲೂ ನಿನ್ ಬಗ್ಗೆನೇ ಮಾತು ಕಣಪ್ಪ. ಅಪ್ಪ, ನೀನ್ ಯಾಕೆ ಸ್ತ್ರೀ ಶಕ್ತಿ ಸಂಘಕ್ಕೆ ಹೋಗಿದ್ದೆ? ನಂಗೆ ಬೇರೆ ಯಾರೋ ಹೇಳಿದ್ರು, ಸುಮ್ಕೆ ಇರ್ಲಾರ್ದೆ ಇಲ್ಲಿ ವಿಷಯ ಮಾತಾಡಪ್ಪ ನೀನು, ಸುಮ್ಮನೆ ಕಾಲು ಎಳಿಬೇಡ. ನೋಡು ಮಾವ, ಜನ ಎಲ್ಲ ಎಷ್ಟು ಕನ್ಸು ಕಟ್ಟಿದ್ದಾರೆ, ನೀನು ಆ ಕನಸಿಗೆ ತಣ್ಣೀರು ಹಾಕ್ತೀಯಾ ಹೇಳು? ಪಾರು ಗಿರು ಚೂರು ಪಾರು ಎಲ್ಲ ಏನೂ ಇಲ್ಲ. ನೀನು ಯಾವುದೇ ಕಾರಣಕ್ಕೂ ಎಲೆಕ್ಷನ್ ನಾಮಿನೇಷನ್ ವಾಪಸ್ ತಗೊಳ್ಳೋ ಹಂಗೆ ಇಲ್ಲ ಅಷ್ಟೆ. ಇದು ಪ್ರಜಾಪ್ರಭುತ್ವ, ಬೇಕಿದ್ರೆ ವೋಟಿಂಗ್ ಇಲ್ಲೇ ನಡೀಲಿ.